ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹೋದುವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾರ ಮನೆಯಲ್ಲಿ ಪ್ರೇಯರು? ವಾರ್ಷಿಕೋತ್ಸವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆನಪು ಮಾಡಿ ನೋಡೋಣ ಯಾವ ವಿಷಯಗಳು ಬಂದು ಪ್ರಾರ್ಥನೆಯಲ್ಲಿ. ಮರೆತು ಬಿಟ್ಟಿದ್ದೀರಾ? ಹೌದು, ಕಾಣಲಿಲ್ಲ ನೀವು. ಯಾವ ವಿಷಯ ಮರೆತು ಬಿಟ್ಟಿದ್ದೀರಾ? ವಾಕ್ಯ ಕೇಳಿಲ್ಲ. ಹಲ್ಲೆಲೂಯಾ. ಶಾಂತ, ನೀನು ಮಾಡ್ತೀನಿ. ಹಲ್ಲೆಲೂಯಾ. 2 ಸಂದೇಶಗಳಿತ್ತು. ಓದು ಮಂಗಳವಾರ ದಿವಸ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು. ಭಕ್ತಿವಂತರಾಗುವುದಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾರೆ. ಆ ಒಂದು 8 ವರ್ಷಗಳು ನಾವು ಯಾವ ರೀತಿಯಾಗಿ ಭಕ್ತಿಯ ಜೀವಿತದಲ್ಲಿ ಸಾಗಿಕೊಂಡು ಬಂದಿದ್ದೇವೋ, ಮುಂದೆಯೂ ಕೂಡ ಅದೇ ರೀತಿಯಾಗಿ ಭಕ್ತಿಯ ಜೀವಿತದಲ್ಲಿ ನಾವು ಮುಂದುವರಿಯುವವರು ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸಂಗತಿಗಳನ್ನು ಓದುವಾರ ನಾವು ಕೇಳಿಸ್ಕೊಂಡಿದ್ದೇವೆ. ಈ ಸಮಯದಲ್ಲಿ ನೇರವಾಗಿ ಒಂದು ವಾಕ್ಯದ ಕಡೆಗೆ ಹೋಗೋಣ. ದೇವರ ದರ್ಶನವನ್ನು, ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥವರಿಗೆ ದೇವರು ಕೊಡುವಂಥ ಒಳ್ಳೆಯ ಹೆಸರು ಅದು ಏನಾಗಿದೆ ಎಂಬುದಾಗಿ ಸಮಯದಲ್ಲಿ ನಾವು ನೋಡೋಣ. ಕೀರ್ತನೆಗಳು 53ನೇ ಕೀರ್ತನೆ. ದೇವರ ಸನ್ನಿಧಾನವನ್ನು ಬಯಸುವಂಥ ತನ್ನ ಮಕ್ಕಳಿಗೆ ದೇವರು ಏನೆಂಬುದಾಗಿ ಹೆಸರಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡೋದು. 53ನೇ ಕೀರ್ತನೆ 1ನೇ ವಚನದಿಂದ ಓದ್ತಿರೋ ಒಂದ್ಸರಿ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಂತೆ ಆಕಾಶದಿಂದ ಅಂದರೆ ಪರಲೋಕದಿಂದ ಏನು ಮಾಡ್ತಾ ಇದ್ದಾನೆ? ಮನುಷ್ಯರೆಲ್ಲರನ್ನ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ. ಎಲ್ಲರನ್ನ ನೋಡ್ತಾ ಇರಬೇಕಾದ್ರೆ ದೇವರ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲಂತೆ? ಆತನ ಸನ್ನಿಧಾನವನ್ನು, ಆತನನ್ನು ಧ್ಯಾನ ಮಾಡುವಂಥ ಮಕ್ಕಳು ಕಾಣಲಾರದಂಥ ಒಂದು ಸ್ಥಿತಿ ಏರ್ಪಟ್ಟಾಗ ಯಾರಾದರೂ ಸಿಗ್ತಾರೇನೋ, ನನ್ನನ್ನು ಆರಾಧಿಸುವಂಥ ಮಕ್ಕಳು ಯಾರಾದರೂ ಇದ್ದಾರೋ ಎಂಬುದಾಗಿ ನೋಡುವಾಗ ಅವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಒಬ್ಬರೂ ಇಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಏನಂತ ಹೇಳ್ತಾ ಇದೆ ವಾಕ್ಯ? ಅಲ್ಲಿ ದೇವರು ನೋಡಿದಾಗ ಯಾರೂ ಕೂಡ ಇರಲಿಲ್ಲ. ಆದರೆ ದೇವರಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂಥವರಿಗೆ ದೇವರು ಕೊಡುವಂಥ ಹೆಸರೇನ್ರಿ? ಬುದ್ಧಿವಂತರು. ಹಲ್ಲೆಲೂಯಾ. ಅವರು ಜ್ಞಾನಹೀನರಲ್ಲ, ಅವರು ಜ್ಞಾನವಂತರಾಗಿದ್ದಾರೆ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಂಥವರಾಗಿದ್ದಾರೆ. ರಕ್ಷಣೆಯ ಜೀವಿತವನ್ನು ಹೊಂದಿದವರಾಗಿದ್ದಾರೆ. ಪರಲೋಕವನ್ನು ಸಂಪಾದನೆ ಮಾಡಿಕೊಂಡಂಥವರು ಆಗಿದ್ದಾರೆ. ಆದರೆ ಈ ಲೋಕದಲ್ಲಿ ಇನ್ನೊಂದು ಥರದ ಜನಾಂಗದವರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರೇಯರ್. ಅವ್ರು ಯಾರಂತೆ? ದುರ್ಮತಿಗಳು. ಏನಂತ ಹೇಳ್ತಾ ಇದೆ ವಾಕ್ಯ? ದುರ್ಮತಿಗಳು. ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ? ದೇವರೇ ಎಲ್ಲ. ಹಲ್ಲೆಲೂಯಾ. ಒಂದು ಸಾರಿ ನೀವು ಕೀರ್ತನೆಗಳಲ್ಲಿ ನೀವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅವರ ಬಾಯಿಗೆ ಬಂದಂತೆ ಏನು ಮಾಡ್ತಾರಂತೆ? ಮಾತಾಡ್ತಾರಂತೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಏನಂತ ಹೇಳ್ತಾ ಇದೆ ಕೀರ್ತನೆ? ಅವರು ತಮ್ಮನ್ನು ದೇವರು ನೋಡೋದಿಲ್ಲ, ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಅವ್ರು ಏನು ಮಾಡ್ತಾರಂತೆ? ಮಾತಾಡ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. 12ನೇ ಕೀರ್ತನೆಯಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಭಕ್ತರು ಮುಗಿದು ಹೋಗಿದ್ದಾರೆ, ಯೆಹೋವನೇ ರಕ್ಷಿಸು. ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಪ್ರತಿಯೊಬ್ಬನು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ. ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ. ಹಲ್ಲೆಲೂಯಾ.
ಮತ್ತು ಅವ್ರು ಏನು ಅನ್ಕೊಳ್ತಾರೆ ನೋಡ್ರಿ, 4ನೇ ವಚನ ಹೇಳ್ತಾ 3-4ನೇ ವಚನ ಹೇಳ್ತಾ ಇದೆ, ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ, ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳೂ ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಹಲ್ಲೆಲೂಯಾ. ಅವರು ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ? ದೇವರಿಗೆ ವಿರೋಧವಾಗಿ ಮಾತಾಡ್ತಾರೆ. ತಮ್ಮ ನೆರೆಯವರ ಸಂಗಡ, ತಮ್ಮ ಮನೆಯವರ ಸಂಗಡ ಬರೀ ಕೆಟ್ಟದಾಗಿರ್ತಕ್ಕಂಥ ಮಾತುಗಳನ್ನೇ, ಹುಸಿಯನ್ನೇ, ಅಂದರೆ ಹುಸಿ ಅಂದ್ರೆ ಏನು? ಸುಳ್ಳನ್ನೇ ಮಾತಾಡುವಂಥವ್ರಾಗಿದ್ದಾರೆ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರ ಸನ್ನಿಧಾನವನ್ನು ಆಪೇಕ್ಷಿಸುವಂಥವ್ರು ಯಾರಂತೆ? ಬುದ್ಧಿವಂತರು. ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥವರು, ಆತನನ್ನು ಸ್ಮರಿಸುವಂಥವ್ರು ಯಾರಂತೆ? ಬುದ್ಧಿವಂತರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಆಕಾಶದಿಂದ ನೋಡ್ತಾ ಇರಬೇಕಾದ್ರೆ ಯಾರೂ ಕಾಣಿಸ್ತಾ ಇಲ್ಲ, ಆದರೆ ಒಂದು ಕುಟುಂಬ ಮಾತ್ರ ಏನು ಮಾಡ್ತಾ ಇದೆ? ಭೂಲೋಕದಲ್ಲಿ ಕಾಣಿಸ್ತಾ ಇದೆ. ಆವತ್ತು ಒಂದು ಕುಟುಂಬ, ಇವತ್ತು ಅನೇಕ ಕುಟುಂಬಗಳು ದೇವರು ನೋಡುವಾಗ ಅನೇಕ ಕುಟುಂಬಗಳು ಏನು ಮಾಡ್ತಾ ಇದ್ದಾವೆ? ಕಾಣಿಸ್ತಾ ಇದ್ದಾವೆ ಪ್ರಿಯರು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆ ಬುದ್ಧಿವಂತ ಎನ್ನುವಂಥ ಹೆಸರನ್ನು ದೇವರು ಯಾರಿಗೆ ಕೊಟ್ಟಿದ್ದಾರೆ? ನಿಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ನೀವು 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಅವರು ಹೇಳ್ತಾರೆ ಏನಂತ ಹೇಳಿ, 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದ ಕನ್ಯೆಯರು. ಹಲ್ಲೆಲೂಯಾ. 5 ಜನ ಬುದ್ಧಿವಂತೆಯರು ಏನು ಮಾಡಿದರು? ತಮ್ಮ ಆರತಿ ತಟ್ಟೆಗಳನ್ನು ತೆಗೆದುಕೊಂಡ್ರು, ಅದರೊಂದಿಗೆ ಏನು ಮಾಡಿದರು? ಎಣ್ಣೆಯನ್ನು ತೆಗೆದುಕೊಂಡ್ರು. ಬುದ್ಧಿ ಇರಲಾರ್ದಂಥವ್ರು ಆರತಿ ತಟ್ಟೆಗಳನ್ನು ಮಾತ್ರ ತೆಗೆದುಕೊಂಡ್ರು, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆಯನ್ನು ಅವರು ತೆಗೆದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ಮದಲಿಂಗನ ಬರುವುದಕ್ಕೆ ತಡವಾಯಿತು ಎಂಬುದಾಗಿ ಘೋಷಣೆ ಆದಾಗ ಬುದ್ಧಿವಂತರು, ಅಂದರೆ ಬುದ್ಧಿಯುಳ್ಳ ಕನ್ನಿಕೆಯರು ನಿದ್ದೆ ಮಾಡಿದರು, ಬುದ್ಧಿ ಇರಲಾರ್ದಂಥವರು ಕೂಡ, ಬುದ್ಧಿಹೀನರು ಕೂಡ ನಿದ್ದೆ ಮಾಡಿದರು. ಆದರೆ ಒಂದು ಧ್ವನಿ ಬಂತು. ಯಾರು ಬರ್ತಾ ಇದ್ದಾನೆ? ಮದಲಿಂಗ ಬರ್ತಾ ಇದ್ದಾನೆ. ಮದಲಿಂಗ ಅಂದರೆ ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಮದಲಿಂಗ ಅಂದರೆ ಯಾರ್ರೀ? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಬರ್ತಾ ಇದ್ದಾನಂತೇಳಿ ಜೋರಾಗಿ ಶಬ್ದ ಮಾಡಿದಂಥ ಸಮಯದಲ್ಲಿ, ತುತ್ತೂರಿ ಶಬ್ದ ಮಾಡಿದಂಥ ಸಮಯದಲ್ಲಿ ಬುದ್ಧಿವಂತೆಯರು ಎದ್ರು, ಬುದ್ಧಿಹೀನರು ಕೂಡ ಎದ್ರು. ಈ ಬುದ್ಧಿವಂತೆಯರು ಏನು ಮಾಡಿದ್ರು? ತಮ್ಮ ಆರತಿ ತಟ್ಟೆಗಳನ್ನು ಸರಿ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಪುನಃ ದೀಪವನ್ನು ಹಚ್ಚಿ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳೋದಕ್ಕೆ ಹೋದರು. ಈ ಬುದ್ಧಿಹೀನರು ಏನಾಗಿ, ಇವ್ರ ಹತ್ರ ಏನಿಲ್ಲ? ಎಣ್ಣೆ ಇಲ್ಲ. ಹಲ್ಲೆಲೂಯಾ. ದೇವರ ಸನ್ನಿಧಾನ ಇಲ್ಲ, ಪ್ರಾರ್ಥನೆ ಜೀವಿತ ಇಲ್ಲ. ಏನು ಮಾಡ್ತಾ ಇದ್ದಾರೆ ಇವರು? ನಟನೆ ಮಾಡ್ತಾ ಇದ್ದಾರೆ. ಇವರು ಆ ಟೈಮಿಗೆ, ಕರೆಕ್ಟ್ ಆ ಟೈಮಿಗೆ ಎದ್ದು ಹಂಗೆ ಯೇಸು ಕ್ರಿಸ್ತನನ್ನು ಎದುರುಗೊಳ್ಬೇಕಂತೇಳಿ ಹೋಗ್ಬೇಕಂದ್ರೆ ಏನು ಮಾಡ್ತಾ ಇದ್ದಾರೆ? ಇವ್ರ ಹತ್ರ ಕೇಳ್ತಾ ಇದ್ದಾರೆ ಎಣ್ಣೆಯನ್ನು, ನಿಮ್ಮ ಹತ್ರ ಇರೋ ಎಣ್ಣೆಯನ್ನು ನಮಗೂ ಸ್ವಲ್ಪ ಕೊಡ್ರಿ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಎಣ್ಣೆ ಕೊಟ್ಟರೆ ನಮಗೂ ಸಾಲಲ್ಲ, ನಿಮಗೂ ಕೂಡ ಸಾಲಲ್ಲ, ಇಬ್ಬರು ಕೂಡ ನಾವು ಏಸಪ್ಪನ ಮುಟ್ಟಕ್ಕೆ ಆಗಲ್ಲ. ಹಲ್ಲೆಲೂಯಾ. ಭಕ್ತಿ ಒಬ್ಬರಿಂದ ಒಬ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ ರೀ? ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ಹಣವನ್ನು ನಾವು ಒಬ್ಬರಿಂದ ಇನ್ನೊಬ್ರಿಗೆ ನಾವು ಕೊಡ್ಬೋದು. ನಾನು ಆಚರಣೆ ಮಾಡುವಂಥ ಭಕ್ತಿನೇ ಬೇರೆ, ನೀವು ಆಚರಣೆ ಮಾಡುವಂಥ ಭಕ್ತಿನೇ ಬೇರೆ. ಒಂದೇ ಭಕ್ತಿ, ಆದರೆ ಭಕ್ತಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಬಲ ಇರುತ್ತೆ, ಶಕ್ತಿ ಇರುತ್ತೆ. ಕೆಲವ್ರಿಗೆ ಅಧಿಕ ವಿಶ್ವಾಸ ಇರುತ್ತೆ, ಕೆಲವರು ದೇವರು ನಂಬಿರ್ತಾರೆ, ಆದರೆ ಅವ್ರಿಗೇನಿರುತ್ತೆ? ವಿಶ್ವಾಸ ಕಡಿಮೆ ಇರುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾಕೆ ಬುದ್ಧಿವಂತರು ಎಂಬುದಾಗಿ ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಸೃಷ್ಟಿಕರ್ತನು ಯಾರೆಂಬುದಾಗಿ ಗ್ರಹಿಸಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಸೃಷ್ಟಿಕರ್ತನು ಯಾರೆಂಬುದಾಗಿ ತಿಳಿದುಕೊಂಡಂಥವರಾಗಿದ್ದೇವೆ. ದೇವರು ಜಲಪ್ರಳಯದ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ, ಭೂಲೋಕವನ್ನೆಲ್ಲ ದೃಷ್ಟಿಸಿ ನೋಡಿದಂಥ ಸಮಯದಲ್ಲಿ ಆ ಭೂಲೋಕದಲ್ಲಿ ಯಾರೂ ಕೂಡ ನೀತಿವಂತರಾಗಿ ದೇವರಿಗೆ ಕಾಣಿಸ್ಲಿಲ್ಲ. ಎಲ್ಲರೂ ಕೂಡ ತಪ್ಪಿ ಹೋಗಿದ್ದಾರೆ. ಆಮೇಲೆ ದೇವರು ಒಂದು ಕುಟುಂಬವನ್ನು ನೇರವಾಗಿ ನೋಡಿದಾಗ ಆ ಒಂದೇ ಒಂದು ಕುಟುಂಬ ಏನು ಮಾಡ್ತಾ ಇದೆ? ದೇವರ ಸನ್ನಿಧಾನವನ್ನು ಆಪೇಕ್ಷಿಸಿ ದೇವರಿಗೆ ಸಮಯವನ್ನು ಕೊಡುತ್ತಾ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ತಾ ಇದ್ದಾರೆ. ಪ್ರಿಯ, ಅದು ಯಾರ ಕುಟುಂಬ ಹೇಳ್ರಿ ನೋಡೋಣ. ಜಲಪ್ರಳಯದ ಸಮಯದಲ್ಲಿ ಯಾರ ಕುಟುಂಬ ಇತ್ತು? ನೋಹನ ಕುಟುಂಬ. ಹಲ್ಲೆಲೂಯಾ. 6ನೇ ಅಧ್ಯಾಯ ಒಂದು ಸಾರಿ ಓದ್ರಿ, 9ನೇ ವಚನ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನು
ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹಲ್ಲೆಲೂಯಾ. ದೇವರು ನೋಡ್ತಾ ಇದ್ದಾನೆ. ನೋಡಿದ ಸಮಯದಲ್ಲಿ ಭೂಲೋಕದಲ್ಲಿರುವಂಥವರೆಲ್ಲರೂ ತಮ್ಮ ನಡತೆಯನ್ನು, ತಮ್ಮ ಜೀವಿತವನ್ನು ಏನು ಮಾಡಿದ್ದಾರೆ? ಅವರು ಕೆಡಿಸಿಕೊಂಡಿದ್ದಾರೆ. ಪ್ರೇರೆ, ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸಲಾರದೆ ಆ ಮನುಷ್ಯರು ಮಾಡಿದಂಥ ಕಲ್ಪನೆಯ ಒಂದು ಬೊಂಬೆಗಳಿಗೆ, ಆ ಒಂದು ಆಚಾರ ಸಂಪ್ರದಾಯ ಪದ್ಧತಿಗಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಕೆಲವರಾದರೆ ದೇವರು ನಮಗೆ ಯಾಕೆ ಬೇಕು ಎನ್ನುವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಹಣ, ನಮ್ಮಲ್ಲಿರುವಂಥ ಆಸ್ತಿ, ನಮ್ಮಲ್ಲಿರುವಂಥ ಐಶ್ವರ್ಯ ಅದೇ ನಮಗೆ ಸಾಕು. ದೇವ್ರು ನಮಗೇನು ಅನ್ನ ಕೊಡ್ತಾನ, ಆಹಾರ ಕೊಡ್ತಾನ, ದೇವ್ರು ನಮಗೇನಾದ್ರೂ ಹಣ ಕೊಡ್ತಾನ ಎನ್ನುವ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಜೀವಿಸ್ತಾ ಇದ್ದಾರೆ. ಕೆಲವೊಬ್ಬರು ಅವರ ಶಕ್ತಿಯನ್ನೇ ದೇವರು ಎಂಬುದಾಗಿ ನೆನೆಸ್ತಾ ಇದ್ದಾರೆ. ನಾವು ಕೆಲಸ ಮಾಡಿದರೆ ನಮಗೆ ಆಹಾರ ಬರುವಂಥದ್ದು ಎನ್ನುವಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ಆ ಸಮಯದಲ್ಲಿ ದೇವರು ಆ ಒಂದು ಪರಲೋಕದಿಂದ ನೋಡಲಾಗಿ ಒಬ್ಬರೇ ಒಬ್ಬರು ಕುಟುಂಬ ದೇವರ ಸನ್ನಿಧಾನವನ್ನು ಅಪೇಕ್ಷಿಸಿ ದೇವರನ್ನು ನೋಡ್ತಾ ಇತ್ತು ಪ್ರಿಯರೇ. ಅದು ಯಾರ ಕುಟುಂಬ? ನೋಹನ ಕುಟುಂಬ. ಸತ್ಯವೇದ ಹೇಳ್ತಾ ಇದೆ 11ನೇ ವಚನದಲ್ಲಿ ನೀವು ನೋಡಿದರೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ರಂತೆ, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಆದರೆ ನೋಹನು ಮಾತ್ರ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು, ನೀತಿವಂತನೂ ಆಗಿದ್ದ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವಂಥವ್ರು ನಾವು ಆಗಬೇಕು. ದೇವರ ಸನ್ನಿಧಾನ ಸೌಭಾಗ್ಯ ಬೇರೆ ಎಲ್ಲಿ ಕೂಡ ಸಿಗೋದಕ್ಕೆ ಅದು ಸಾಧ್ಯ ಇಲ್ಲ. ಅದರ ಸಲುವಾಗಿ 16ನೇ ಕೀರ್ತನೆ 11ನೇ ವಚನದಲ್ಲಿ ನಾವು ನೋಡುವಾಗ ಕೀರ್ತನೆಗಾರನ ಹೇಳ್ತಾನೆ ಏನೆಂಬುದಾಗಿ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ. ಹಲ್ಲೆಲೂಯಾ. ಓದ್ತಿರೋ ಒಂದ್ಸರಿ, ಅದು ತೆಗ್ದಿದ್ದೀರಾ? ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ 16ನೇ ಕೀರ್ತನೆ ಕೊನೆಯ ವಚನ ಹೋದ್ರಿ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯ, ಆನಂದ, ಸಂತೋಷ ಎನ್ನುವಂಥದ್ದು ಎಲ್ಲಿದೆ? ದೇವರ ಒಂದು ಸನ್ನಿಧಾನದಲ್ಲಿ, ದೇವರ ಒಂದು ಸಮ್ಮುಖದಲ್ಲಿ. ಅದರ ಸಲುವಾಗಿ ಸತ್ಯವೇದ ನಮಗೆ ಒತ್ತಿ ಒತ್ತಿ ಹೇಳ್ತಾ ಇದೆ ಏನಂತೇಳಿ, ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವಂಥ ಬುದ್ಧಿವಂತರು ನಾವು ಆಗಬೇಕು. ಹಲ್ಲೆಲೂಯಾ. ಅಪೇಕ್ಷೆ ಅಂದ್ರೆ ಏನ್ರಿ? ಕೋರಿಕೆ, ಆಸೆ, ಬಯಕೆ. ನಮ್ಮ ಬಯಕೆ ಏನಾಗಿರಬೇಕು? ದೇವರ ಸನ್ನಿಧಾನವನ್ನು ಪ್ರತಿದಿನವೂ ನಮ್ಮ ಮನೆಯಲ್ಲಿ ನಾವು ಸವಿಬೇಕು. ಹಲ್ಲೆಲೂಯಾ. ಮುಂಜಾನೆ ಎದ್ದ ತಕ್ಷಣ ದೇವರ ಪ್ರಾರ್ಥನೆಯಿಂದ ನಮ್ಮ ಜೀವಿತವನ್ನು ನಾವು ಪ್ರಾರಂಭ ಮಾಡಬೇಕು. ಊಟ ಮಾಡುವಾಗಲೆಲ್ಲ ಪ್ರೇಯರ್ ಮಾಡ್ಕೊತೀರಾ? ನೀವು ಮಾಡ್ಕೊತೀರಾ? ಕೈ ಒಮ್ಮೆಲೆ ಹಂಗೆ. ಹಲ್ಲೆಲೂಯಾ. ತಟ್ಟೆ ಬಾಯಿ. ಹಲ್ಲೆಲೂಯಾ. ಫಸ್ಟಿಗೆ ನಾವು ಊಟ ಹಾಕ್ಕೊಂಡ ಮೇಲೆ ಏನು ಮಾಡ್ಬೇಕು ರೀ? ದೇವರಿಗೆ ಸ್ತೋತ್ರ ಹೇಳ್ಬೇಕು. ದೇವರು ಈ ಆಹಾರ ಕೊಟ್ಟಿದ್ದೀವಿ, ಅದಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ, ಕೃತಜ್ಞತಾ ಸ್ತೋತ್ರಗಳು ಸ್ವಾಮಿ. ಈ ಆಹಾರ ಯಾರ್ಯಾರಿಗಿಲ್ವೋ ಅವರೆಲ್ಲರಿಗೆ ಅಂಥ ಆಹಾರವನ್ನು ಕೊಡು ಎಂಬುದಾಗಿ ನಾವು ದೇವ್ರ ಹತ್ರ ಹೇಳಬೇಕು. ಆಹಾರ ಸಿದ್ಧ ಮಾಡಿದಂಥ ಕೈಗಳು ಸುಮ್ಮನೆ ಬಂತದ? ಆಹಾರ ಅಮ್ಮ ರೆಡಿ ಮಾಡಿರ್ತಾರೆ, ಅಕ್ಕ ರೆಡಿ ಮಾಡಿರ್ತಾರೆ, ಯಾರಾದರೂ ಮನೆಯಲ್ಲಿರುವಂಥವ್ರು ಸಿದ್ಧ ಮಾಡಿರ್ತಾರೆ. ಅಮ್ಮ ರೆಡಿ ಮಾಡಬೇಕಾದ್ರೆ ಅಪ್ಪ ಹೋಗಿ ಏನು ಮಾಡಿರ್ತಾರೆ? ದುಡ್ಕೊಂಡು ಬಂದಿರ್ತಾರೆ. ಹಲ್ಲೆಲೂಯಾ. ಹಣ ಅದಕ್ಕೆ ಸಹಕಾರ ಮಾಡಿರ್ತಾರೆ. ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ರೈತರನ್ನು ಆಶೀರ್ವದಿಸೆಂಬುದಾಗಿ ನಾವು ಕೇಳಬೇಕು ಪ್ರಿಯರು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು ಮಾತ್ರ ದೇವರ ಸನ್ನಿಧಾನವನ್ನು ಅಪೇಕ್ಷಿಸ್ತಾ ಇದ್ದ. ಹಲ್ಲೆಲೂಯಾ. ದೇವರ ಸನ್ನಿಧಾನವನ್ನು ಅಪೇಕ್ಷಿಸ್ತಾ ಇದ್ದ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೋಹನು ತಪ್ಪಿಲ್ಲದವನು, ನೋಹನು ನೀತಿವಂತನು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರ್ ದೇವರು ವಾಕ್ಯ ಹೇಳ್ತಾ ಇದೆ, ನಾವು ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಡುವಂಥ ಮಕ್ಕಳಾಗಬೇಕು. ಅಪೇಕ್ಷೆ ಇರಲಾರ್ದೆ ಇದ್ದರೆ ದೇವರ ಸನ್ನಿಧಾನಕ್ಕೆ ಸುಮ್ಮನೆ ಅವ್ರು ಕೂಡ್ತಾರಪ್ಪ, ನಾವು ಹೋಗಿ ಕೂಡಬೇಕು ಅಂದರೆ ಏನದು? ಆಚಾರ ಭಕ್ತಿ ಆಗುತ್ತೆ. ಅದು ಆತ್ಮಿಕವಾಗಿರ್ತಕ್ಕಂಥ ಭಕ್ತಿ ಆಗೋದಿಲ್ಲ. ಅದರ ಸಲುವಾಗಿ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದುರ್ಮತಿಗಳು ಅವರು ದೇವರೇ ಇಲ್ಲ ಅಂತೇಳಿ ದೇವರಿಗೆ ನಾನಾ ವಿಧದಲ್ಲಿ ಏನು ಮಾಡ್ತಾರೆ? ಅವರು ಬೈತಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನಂಬಿರತಕ್ಕಂಥ ನೀತಿವಂತನಾಗಿರ್ತಕ್ಕಂಥ ನೋಹ ದೇವರಿಗೆ ಒಂದು ಮಾತು ಕೂಡ ಅನ್ನಲಿಲ್ಲ. ದೇವರ ಸ್ವರವನ್ನು
ಕಂಡು ಹಿಡಿದ, ದೇವರ ಸಂಗಡ ಮಾತಾಡಿದ. ಯಾರು? ನೋಹ. ತಾನಿರುವಂಥ ಜೀವಿತದ ಕಾಲದಲ್ಲಿ ದೇವರಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ. ದೇವರು ಆತನ ಪ್ರಾಣವನ್ನು ಏನು ಮಾಡಿದ? ಉಳಿಸಿದ. ನಾವೆಯನ್ನು ನೋಹ ಕಟ್ಟಿದ. ದೊಡ್ಡದಾಗಿರ್ತಕ್ಕಂಥ ಜಲಪ್ರಳಯ ಬಂತು. ಎಂತಹ ಮಳೆ ಬಂತು? ಬೆಟ್ಟ ಗುಡ್ಡಗಳು, ದೊಡ್ಡದ ಪರ್ವತಗಳು. ನಿಮಗೆ ಗೊತ್ತಾ ಹಿಮಾಲಯ ಪರ್ವತ? ಓದಂಥ ಮಕ್ಕಳಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಹಿಮಾಲಯ ಪರ್ವತ. ಆ ಹಿಮಾಲಯ ಪರ್ವತಗಳು ಮುಳುಗುವಷ್ಟು ನೀರು ಭೂಮಿಯ ಮೇಲೆಲ್ಲ ತುಂಬಿಕೊಳ್ಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಯಾರಿಗೆ ರಕ್ಷಣೆ ಇದೆ ರೀ? ನೋಹನಿಗೂ ಮತ್ತು ನೋಹನ ಕುಟುಂಬ, ಆತನ ಧರ್ಮಪತ್ನಿ, ಆತನ 3 ಮಕ್ಕಳು, 3 ಸೊಸೆ ಅಂದ್ರೆ ಅವ್ರಿಗೆ ಮಾತ್ರ ರಕ್ಷಣೆ ಇದೆ. ಅವ್ರು ಎಲ್ಲಿದ್ದಾರೆ ಹೇಳ್ರಿ? ಎಲ್ಲಿದ್ದಾರೆ ಅವರು? ಹಡಗಿನಲ್ಲಿದ್ದಾರೆ. ಹಲ್ಲೆಲೂಯಾ. ಅವರು ಹಡಗಿನಲ್ಲಿದ್ದಾರೆ, ಅವ್ರಿಗೆ ರಕ್ಷಣೆ ಇದೆ. ಇವತ್ತಿನ ದಿವಸ ಯಾರು ನಾವು ನಂಬಿದೀವಲ್ಲ, ನಾವು ಕೂಡ ಯಾವ ಹಡಗಿನಲ್ಲಿದ್ದೀವಿ? ಕ್ರಿಸ್ತೇಸು ಎನ್ನುವಂಥ ಹಡಗು. ನಮಗೇನಿದೆ? ಸುರಕ್ಷಿತತೆ ಇದೆ. ನಮಗೆ ಯಾವ ಭಯ ಎನ್ನುವಂಥದ್ದು ಇಲ್ಲ. ನಮ್ಮ ಪ್ರಾಣ ಯಾವಾಗ ಹೋದರೂ ಕೂಡ ಆ ಪ್ರಾಣ ಎಲ್ಲಿಗೆ ಹೋಗುತ್ತೆ? ಕೊಟ್ಟಿರುವಂಥ ದೇವರ ಬಳಿಗೆ. ಇವತ್ತು ಮನೆ ಹತ್ರ ಜಾನಿ ಹಿಂಗೆ ಹೊರಗಡೆ ಹೋಗ್ತಾ ಇದ್ದಾನೆ, ಕೇಳಿದೆಯಲ್ಲ, ಹೋಗ್ತಾ ಇದ್ದಾನೆ, ಬುಸ್ ಅಂತ ಅದು ಬಾಲ ಏನಾಗಿದೆ? ಕಾಲಿಗೆ ಟಚ್ ಆಗಿದೆ. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಆ ಸಮಯದಲ್ಲಿ ಅವಾಗಲಿಂದ ಅದು ಅಂತ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಪ್ಪೆ ಬಂದಿತ್ತು. ಆ ಕಪ್ಪೆನ ಎಂಜಲ್ ಏನು ಮಾಡಿದ? ತೆಗೆದು ಹೊರಗಡೆ ಹಾಕಿದ್ದಾರೆ. ಸಡನ್ನಾಗಿ ಆ ಟೈಮಲ್ಲಿ ಬಂದಿದೆ. ಬಂದೊಂದು ಸಮಯದಲ್ಲಿ ಸೌಂಡ್ ಮಾಡ್ತಾಯಿತ್ತು. ನಾನೇನೋ ಕಪ್ಪೆ ಅನ್ಕೊಂಡೆ. ಜಾನ್ ಪಾಲ್ ಹೊರಗೆ ಬಂದೊಂದು ಸಮಯದಲ್ಲಿ ಆತನ ಕಾಲಿನ ಹತ್ರಕ್ಕೆ ಅದೇನಾಗಿದೆ ರೀ? ಬಂದಿದೆ ಪ್ರಿಯರ. ನಾಗರ ಹಾವು, ಕಿಂಗ್ ಕೋಬ್ರಾ. ಹಲ್ಲೆಲೂಯಾ. ಹಾವು ಬಂದಿದೆ. ಬಂದೊಂದು ಸಮಯದಲ್ಲಿ ಆ ಹತ್ತಿರದಲ್ಲೇ, ಯಾಕಂದರೆ ಇಷ್ಟ ಡಿಸ್ಟೆನ್ಸಲ್ಲಿ ಇರುವಾಗ ಅದು ಕಚ್ಚೋದಕ್ಕೆ ಭಾಳ ಪ್ರಯತ್ನ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಬಂದಂಥ ಸಮಯದಲ್ಲಿ ಎಷ್ಟು ಹೊತ್ತು ಗೋಳಾಡಿಸ್ತೀವಿ. ಹೊತ್ತು ಸಮಯ 1.5 ತಾಸು 2 ತಾಸು ಅದಕ್ಕೆ ಮೀಸಲಾಗಿಟ್ಟು. ಹಲ್ಲೆಲೂಯಾ. ಅದಕ್ಕೆ ಮೀಸಲಾಗಿಟ್ಟ ಸಲುವಾಗಿಯೇ ಏನಾಯಿತು? ಅಲ್ಲಿ ಮನೆ ಮುಂದೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಆಯಿತು. ಚೀಲಗಳು ಬಿದ್ದಿದ್ವಲ್ಲ ಕೆಳಗಡೆ ಎಲ್ಲ, ಅವೆಲ್ಲ ಸ್ವಚ್ಛ ಮಾಡಿದ್ವಿ. ಹಲ್ಲೆಲೂಯಾ. ಇಲ್ಲದೆ ಸ್ವಚ್ಛ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಅಲ್ಲಿ ಮಳೆಗಳು ಸಿಕ್ಕು, ಅವೆಲ್ಲ ನೆಟ್ಟಗೆ ಮಾಡಿದ್ವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದು ವಿಷಯ ಯಾಕೆ ಹೇಳ್ತಾ ಇದ್ದೀನಂದರೆ, ಸ್ವಲ್ಪದರಲ್ಲಿಯೇ ಹಾವು ಏನು ಮಾಡಬೇಕಾಗಿತ್ತು? ಕಚ್ಚಬೇಕಾಗಿತ್ತು. ಹೆಡೆ ಎತ್ತುತ್ತಾ ಇದೆ, ಆದರೆ ಅದಕ್ಕೆ ಕಡಿಯೋದಕ್ಕೆ ಅವಕಾಶ ಇಲ್ಲ. ಹಲ್ಲೆಲೂಯಾ. 3-4 ದಿವಸಗಳ ಹಿಂದೆಯೇ ಹೇಳಿದ್ರು, ಹಾವು ಬಂದಿದೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಮನೆ ಒಳಗಡೆ ಬರೋದಕ್ಕೆ ಅವಕಾಶ ಅದಕ್ಕೆ ಇಲ್ಲ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ತನ್ನ ಸಾನ್ನಿಧಾನವನ್ನು ಅಪೇಕ್ಷಿಸುವಂಥ ಮಕ್ಕಳಿಗೆ ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾವನ್ನು ಕೊನೆಯದಾಗಿ ನಾವೇ ಏನು ಮಾಡಿಬಿಟ್ವಿ? ಸಾಯಿಸಿದ್ವಿ. ಸಿಗಲಿಲ್ಲ. 1.5-2 ತಾಸು ಅದರಲ್ಲೇ ನೀವು ಹೋಳಿಗೆ ಮಾಡಿದಿರಲ್ಲ, ಅಲ್ಲೇ ಕುಂತ್ಕೊಂಡದು ಮೂಲಿಗೆ ಸಿಗಲೇ ಇಲ್ಲ. ಬುಸ್ ಅಂತೇಳಿ ಏನು ಮಾಡ್ತಾಯಿದೆ? ಸೌಂಡ್ ಮಾಡ್ತಾಯಿದೆ. ಕೊನೆಯದಾಗಿ ಪ್ರೇಯರ್ ಅದು ಸಿಕ್ತು. ದೇವ್ರ ಪ್ರಾರ್ಥನೆ ತೈಲ ಒಂದು ನೀರಲ್ಲಿ ಹಾಕಿ ಏನು ಮಾಡಿದ್ವಿ? ಉಗ್ಗಿದ್ವಿ. ಏಸು ರಕ್ತ ವಿಜಯ ಅಂದ್ವಿ. ಅದು ಯಾಕೆ ಕಡೆ ಹೋಗಲಿಲ್ಲ. ಚೀಲಗಳು ನೋಡ್ರಿ ಎಷ್ಟು ತುಂಬಿದ್ವಿ ಗೊತ್ತಲ್ಲ? ಭಾಳ ಚೀಲಗಳು. ನಮಗೇನು ಭಯ? ಚೀಲದಲ್ಲಿ ಒಕ್ಕೊಂಡ್ಬಿಟ್ರೆ ಏನಾಗುತ್ತಾ? ಸಿಗಲ್ಲ ಬೇಗ. ಹಲ್ಲೆಲೂಯಾ. ಸಿಗಲ್ಲ. ತಪ್ಪಿಸ್ಕೊಂಡು ಆ ಕಡೆ ಹೋಗ್ಬಿಟ್ರೆ, ಈಗಾಗಲೇ ಅದಕ್ಕೆ ಏನು ಮಾಡಿದ್ದೀವಿ? ಎದುರಿಸಿದ್ದೀವಿ, ಬಡ್ದಿದ್ದೀವಿ. ಮತ್ತೆ ಪುನಃ ಅದು ಬರ್ಬೋದು. ಇಲ್ಲೇ ಮನೆ ಮಾಡ್ಕೊಬೋದು. ಅದಕ್ಕೆ ಏನಂತಾರಲ್ಲ, ಇಟ್ಟಿಂಗೆ ಹೇಳಿ ಅಂದರೆ ಅದು ಹೋಳಿಗೆ ಊಟಿದ್ದಂಗಂತೆ. ಹಾವುಗಳಿಗೆ ಚೇಳಿಗೆ ಇಟ್ಟಿಂಗೆ ಹೇಳೆಲ್ಲ ಎಲ್ಲ ಜಾಸ್ತಿ ಇದಾವೆ ಅಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ದೇವ್ರು ಏನು ಮಾಡಿದ? ಅದನ್ನು ತಪ್ಪಿಸಿದ ಪ್ರಿಯರೇ. ಕಾಪಾಡಿದ. ಕಡಿಬೇಕಾಗಿತ್ತು. ದೇವರು ಅದರಿಂದ ಏನು ಮಾಡಿದ? ಬಿಡುಗಡೆ ಕೊಟ್ಟ. ಭಾಳ ಟಚ್ ಆಗಿದೆ, ಆದರೆ ಎಡೆ ಎತ್ತಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಒಂದು ನಾವೆಯಲ್ಲಿ ನಾವು ಇದ್ದೇವೆ. ನಮಗೇನಿದೆ? ಸುರಕ್ಷಿತತೆ ಇದೆ. ನಮಗೆ ಯಾವ ಭಯ ಇಲ್ಲ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಮ್ಮನ್ನು ದೇವ್ರು ಏನಂತ ಕರಿತಾ ಇದ್ದಾನೆ? ಬುದ್ಧಿವಂತರು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನ ಮೇಲೆ ನಾವು ಅದೇ ರೀತಿಯಾಗಿ ನಡೆದುಕೊಳ್ಳಬೇಕು. ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ದುರ್ಮತಿಗಳು ಇಲ್ಲ ಎಂಬುದಾಗಿ ನೆನೆಸ್ತಾರೆ, ಆದರೆ ನಾವು ದೇವರು ಇದ್ದಾನೆ ಎಂಬುದಾಗಿ ದೇವ್ರನ್ನ ಏನು ಮಾಡ್ತೀವಿ? ಆರಾಧಿಸ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ಸನ್ನಿಧಾನವನ್ನು ಪ್ರೀತಿಸಿರ್ತಕ್ಕಂಥ ಆ ನೋಹನು, ನೀತಿವಂತನಾಗಿರ್ತಕ್ಕಂಥ ನೋಹನು, ತಪ್ಪಿಲ್ಲದವನಾಗಿರುವಂಥ ನೋಹನು ಎಲ್ಲಿಗೋದ? ನಾವೇ ಎಲ್ಲಿದ್ದ? ಉಳಿದಿರ್ತಕ್ಕಂಥ ಎಲ್ಲ ಜನರು ಏನಾದ್ರಿ? ಜಲಪ್ರಳಯದಲ್ಲಿ ಕೊಚ್ಚಿಕೊಂಡು ಸತ್ತೋದ್ರು. ಎಲ್ಲರೂ ಏನಾದರೂ ಸತ್ತೋದ್ರು ಪ್ರೇಯರ್. ಅವರ ಪ್ರಾಣಗಳು ಹಾರಿ ಹೋಯಿತು. ಅದರ ಸಲುವಾಗಿ ನಾವು ದೇವರ ಒಂದು
ಹಡಗಿನಲ್ಲಿದ್ದೇವೆ. ಯೇಸು ಕ್ರಿಸ್ತನೆನ್ನುವಂಥ ಹಡಗು, ಆ ನಾವೆಯಲ್ಲಿ ನಾವಿರುವಾಗ ನಮಗೆ ಯಾವ ಭಯ ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ನದಿ ದಾಟಲು ದೋಣಿ ಬೇಕೋ, ದೋಣಿ ನಡೆಸಲು ನಾವಿಕ ಬೇಕೋ. ನದಿ ದಾಟಲು ದೋಣಿ ಬೇಕೋ, ದೋಣಿ ನಡೆಸಲು ನಾವಿಕ ಬೇಕೋ. ನಾವು ನೀವು ಆ ದೋಣಿಗಳು, ನಾವು ನೀವು ಆ ದೋಣಿಗಳು. ಯೇಸು ಕ್ರಿಸ್ತನೇ ಆ ನಾವಿಕ. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ನಾವಿಕನಾಗಿ ಯೇಸು ಇರಲು ಯಾವ ಭಯವು ನಮಗೆ ಇಲ್ಲವೋ. ನಾವಿಕನಾಗಿ ಯೇಸು ಇರಲು ಯಾವ ಭಯವು ನಮಗೆ ಇಲ್ಲವೋ. ರಾಗ ಇಂಪಾಗಿ ಹಾಡುವೆವು, ರಾಗ ಇಂಪಾಗಿ ಹಾಡುವೆವು. ದೋಣಿ ದಡವನ್ನು ಸೇರುವುದು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ ದಾಟಲೇಬೇಕು ಪ್ರತಿಯೊಬ್ಬರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವಂಥವ್ರಿಗೆ ದೇವರು ಕೊಟ್ಟಿರ್ತಕ್ಕಂಥ ಹೆಸರೇನ್ರಿ? ಬುದ್ಧಿವಂತರು. ಹಲ್ಲೆಲೂಯಾ. ಬುದ್ಧಿವಂತನಾದ ಯಾರು? ನೋಹ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯೆಹೋಷಾಫಾಟನ್ ಎನ್ನುವಂಥ ಅರಸ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಶತ್ರುಗಳೆಲ್ಲ 3 ದೇಶಗಳ ಅರಸರು ಆತನ ಮೇಲೆ ದಂಡೆತ್ತಿ ಬಂದಾಗ ಆತನು, ಆತನ ಧರ್ಮಪತ್ನಿ, ಆತನ ಮಕ್ಕಳು, ಆತನ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡ್ರು, ದೇವರ ಸಮ್ಮುಖದಲ್ಲಿ ನಿಂತುಕೊಂಡ್ರು. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರು ಆ ಯುದ್ಧದಲ್ಲಿ ತನ್ನ ಮಕ್ಕಳಿಗೆ ಜಯವನ್ನು ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ. ದೇವರ ಸನ್ನಿಧಾನವನ್ನು ಪರಿಪೂರ್ಣವಾಗಿ ಅಪೇಕ್ಷಿಸುವಂಥ ಮಕ್ಕಳು ನಾವು ಆದಾಗ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಮಗೆ ವಿರೋಧವಾಗಿ ದಂಡೆತ್ತಿ ಚತುರಂಗ ಯುದ್ಧ ಬಲ ಸನ್ನಿಧಾನಗಳು ಬಂದರೂ ಕೂಡ, ದೊಡ್ಡದಾಗಿರ್ತಕ್ಕಂಥ ಚತುರವಾಗಿರ್ತಕ್ಕಂಥ ಬಲಗಳು ಬಂದರೂ ಕೂಡ ಸತ್ಯವೇದ ಹೇಳ್ತಾ ಇದೆ ಯುದ್ಧವು ಯೆಹೋವನದೇ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರ ಸಮ್ಮುಖದಲ್ಲಿ
ನಾವು ಪರಿಪೂರ್ಣವಾಗಿ ಆತನನ್ನು ಆರಾಧಿಸುವವರಾಗಬೇಕು. ಆತನು ಮಾತ್ರ ಆರಾಧನೆಗೆ ನಾಯಕನು, ಯಜಮಾನನು, ಅರ್ಹನು ಎಂಬುದಾಗಿ ತಿಳಿದುಕೊಂಡು ಆತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯಬೇಕು. ನೋಹನು ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವನಾಗಿ ತನ್ನ ಜೀವನ ಪರ್ಯಂತರ ನಡೆದ ನೋಹನ ಪ್ರಾಣ ರಕ್ಷಿಸಲ್ಪಡ್ತು, ಆತ್ಮ ರಕ್ಷಿಸಲ್ಪಡ್ತು. ನಮ್ಮ ಪ್ರಾಣ ಆತ್ಮಗಳು ಕೂಡ ದೇವರ ಸಮ್ಮುಖದಲ್ಲಿ ನಾವು ದಿನವೂ ಕಳೆಯುವಾಗ ನಮ್ಮ ಪ್ರಾಣ ಆತ್ಮಗಳು ಕೂಡ ರಕ್ಷಿಸಲ್ಪಡ್ತವೆ. ಎಲ್ಲ ಜಯದ ಒಂದು ದಾರಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ. 54ನೇ ಯೆಶಾಯನ ಗ್ರಂಥ 17ನೇ ವಾಕ್ಯ ಹೇಳ್ತಾ ಇದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ನಿನ್ನನ್ನು ಜಯಿಸಲಾರದು. ಯಾವುದೇ ಮಾಟ ಮಂತ್ರ ತಂತ್ರ ಶಕ್ತಿಗಳಾಗಿರಲಿ, ದುರಾತ್ಮ ಶಕ್ತಿಯ ಕ್ರಿಯೆಗಳಾಗಿರಲಿ ಜಯ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನ್ನ ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥ ಮಗನು ಮಗಳು ಆಗಿದ್ದೀಯ. ಹಲ್ಲೆಲೂಯಾ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ನೀನು ಹೇಳಿದ್ದೀಯಪ್ಪ, ನಿನ್ನ ಸನ್ನಿಧಾನವನ್ನು ಅಪೇಕ್ಷಿಸುವಂಥ ನಮ್ಮನ್ನು ಸ್ವಾಮಿ ನೀನು ನೋಡಿದಂಥ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ನಿನ್ನ ಸನ್ನಿಧಿ ಇದೆಯೋ, ಎಲ್ಲಿ ನಿನ್ನ ಸಮ್ಮುಖ ಸೇರಿಸಲ್ಪಡ್ತಾ ಇದೆಯೋ ಆ ನಿನ್ನ ಸನ್ನಿಧಿ ಸಮ್ಮುಖದಲ್ಲಿ ಸ್ವಾಮಿ ಎಲ್ಲಿ 2-3 ಕೂಡಿ ನನ್ನ ನಾಮದಲ್ಲಿ ಏಕವಾಗಿ ಬರುವರು, ಅವರ ಮಧ್ಯದಲ್ಲಿ ನಡುವೆ ನಾನೇ ಇದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ನೀನು ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಮಧ್ಯದಲ್ಲಿ ನೀನು ಇದ್ದೀಯ. ಸ್ತೋತ್ರ ಕರ್ತನೆ. ಈ ಕುಟುಂಬದ ಕೊರತೆ, ಇಲ್ಲಿ ಬಂದಿರತಕ್ಕಂಥ ಇವರ ಕುಟುಂಬಗಳ ಕೊರತೆ ಎಲ್ಲವೂ ಏಸಪ್ಪ ನಿನ್ನ ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ. ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮಿ ಕರ್ತನೆ, ಸ್ವಾಮಿ ಕರ್ತನೆ, ಮಲ್ಲಮ್ಮವ್ರನ್ನ, ಅವ್ರ ಯಜಮಾನ ಉಪ್ಪಳಪ್ಪವ್ರನ್ನ ಸ್ವಾಮಿ ಆಶೀರ್ವಾದ ಮಾಡಪ್ಪ ಕರ್ತನೆ. ಗರ್ಭಫಲ ಸಂತಾನ ಭಾಗ್ಯ, ಪುತ್ರ ಸಂತಾನವನ್ನು ಅನುಗ್ರಹ ಮಾಡು. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು ಸ್ವಾಮಿ. ಇವರಿಗೂ ಸ್ವಾಮಿ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕುಟುಂಬಗಳಿಗೂ ಕರ್ತನೆ ಶುಭ ಉಂಟಾಗಲಿ. ಇವರ ಕುಟುಂಬದಲ್ಲಿರುವಂಥವರೆಲ್ಲರನ್ನ ಸ್ವಾಮಿ ನೀನು ಆಶೀರ್ವದಿಸಯ್ಯ. ಎಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನಿನ್ನ ಮಕ್ಕಳಾಗಿ ನಿನ್ನ ಸನ್ನಿಧಾನವನ್ನು ಅಪೇಕ್ಷಿಸುವಂಥ ಸ್ಥಿತಿ ಉಂಟಾಗಲಿ ಎಂಬುದಾಗಿ ಕರ್ತನೆ. ಈ ಗ್ರಾಮದಲ್ಲಿ ಎಷ್ಟೋ ಜನರಿದ್ದಾರಪ್ಪ, ಅವರೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತವೇ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತು ಮಹಾರಾಜಕು, ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ.